ಚಿಕ್ಕು ಮಲ್ಕೊಂಡಿದ್ದಾಗ ಮಾಡ್ತಾ ಇದ್ದಾರೆ. ಚಿಕ್ಕು ಓ ಸೂಪರ್ ಆಗಿದೆ. ಇಟ್ಸ್ ಟೈಮ್ ಟು ರಿವೀಲ್. ಹಾಯ್ ಹಲೋ ನಮಸ್ಕಾರ, ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಅನ್ಕೊತೀನಿ. ಸೊ ಇವತ್ತು ನಾನು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಂತ ಹೇಳಿದ್ರೆ, ನಾನು ಬೇಬಿ ಕಾಸ್ಟಿಂಗ್ ಮಾಡಿಸ್ತಿದ್ದೀನಿ. ಇವಾಗಂತೂ ನೀವೆಲ್ಲ ನೋಡಿರ್ತೀರ ಸೋಷಿಯಲ್ ಮೀಡಿಯಾದಲ್ಲೆಲ್ಲ, ಅದೇ ಬೇಬಿದು ಕೈ ಕಾಲದೆಲ್ಲ ಒಂದು ಮೆಮೊರಬಲ್ ಆಗಿರಲಿ ಅಂತ ಹೇಳ್ಬಿಟ್ಟು ಮಾಡಿಸಿಟ್ಕೊತಾರಲ್ಲ, ಆ ಥರ ಇರಲಿ ಅಂತ ಹೇಳ್ಬಿಟ್ಟು ನಾನು ಕೂಡ ಒಂದು ಮಾಡಿಸ್ತಾ ಇದ್ದೀನಿ. ಬಿಕಾಸ್ ಅವ್ನು ದೊಡ್ಡವನಾದ್ಮೇಲೆ ನೋಡಿದ್ರೆ ಅವ್ನಿಗೂ ಖುಷಿ ಆಗುತ್ತೆ ಅಂತೇಳಿ. ಇವಾಗ ನಮ್ಮ ಜನ್ರೇಷನ್ನಲ್ಲೆಲ್ಲ ಇದಿರಲಿಲ್ಲ, ಫೋಟೋಶೂಟು ಅದೆಲ್ಲ ಏನೂ ಇರಲೇ ಇಲ್ಲ. ಇವಾಗಂತೂ ನ್ಯೂ ಬಾರ್ನ್ ಹುಟ್ಟಿದ ಮಕ್ಕಳಿಂದ ಫೋಟೋಶೂಟ್ ಅಂತೆ, ಅದು ಇದು ಏನೇನೋ ಇರುತ್ತೆ. ಸೊ ಈಗ ಟ್ರೆಂಡ್ ತಕ್ಕನಾಗೆ ನಾವು ಮಾಡಿಸ್ಕೊಂಡು ಹೋಗ್ಬೇಕಲ್ಲ, ಯಾಕಂದರೆ ಅವ್ನು ದೊಡ್ಡವನಾದ್ಮೇಲೆ ಅವ್ನ ಫ್ರೆಂಡ್ಸ್ದೆಲ್ಲ ಮಾಡಿಸಿರ್ತಾರೆ. ಅವಾಗ ಅಯ್ಯೋ ನಮ್ಮ ಮನೇಲಿ ಮಾಡಿಸಿಲ್ಲ ಅಂತ ಅವ್ನು ಬೇಜಾರು ಮಾಡ್ಕೋಬಾರ್ದಲ್ಲ, ಅದಕ್ಕೆ ಸರಿ ಅಂತ ಇರಲಿ ಅಂತ ಹೇಳ್ಬಿಟ್ಟು ಈ ಥರ ಮಾಡಿಸ್ತಾ ಇದ್ದೀನಿ. ಸೊ ಇವಾಗಂತೂ ಹೆಂಗಂದರೆ ಈ ಥರ ಬೇಬಿ ಮೈಲ್ ಸ್ಟೋನ್ ಅಂತ ಒಂದು ಬುಕ್ಕೇ ಬರುತ್ತೆ. ಇದರಲ್ಲಿ ಪ್ರತಿಯೊಂದು ನಾವು ನೋಟ್ ಮಾಡಿ ಇಡ್ಬೋದು. ಲೈಕ್ ಬೇಬಿ ಫಸ್ಟ್ ಯಾವಾಗ ಕೂತ್ಕೊಂಡಿದ್ದು, ಸ್ಮೈಲ್ ಮಾಡಿದ್ದು ಯಾವಾಗ, ಮತ್ತು ರೋಲ್ ಆಗಿದ್ದು ಯಾವಾಗ, ಮತ್ತು ಫಸ್ಟ್ ವೆಕೇಷನ್ ಎಲ್ಲಿ ಕರ್ಕೊಂಡೋದ್ವಿ, ಆ ಥರ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ಇದನ್ನೇ ನಾನು ಬೈ ಮಾಡಿಲ್ಲ, ಬಟ್ ಏನಂತ ಹೇಳಿದ್ರೆ ನನಗೆ ಹಾಸ್ಪಿಟಲ್ ಪ್ಯಾಕೇಜಲ್ಲೇ ಕೊಟ್ಟಿದ್ದರು. ನಿಮಗೆ ಬೇಕಂತ ಹೇಳಿದ್ರೆ ಇದು ಅಮೆಝಾನಲ್ಲೇ ಎಲ್ಲ ಕಡೆ ಸಿಗುತ್ತೆ. ನಾನು ಲಿಂಕ್ನ ಬೇಕಾದ್ರೆ ಒಂದು 2 ಲಿಂಕ್ನ ಕೂಡ ಇಲ್ಲಿ ಶೇರ್ ಮಾಡಿರ್ತೀನಿ, ನಿಮಗೆ ಬೇಕಂದರೆ ಬೈ ಮಾಡ್ಬೋದು. ಏನಕ್ಕಂದರೆ ಅವ್ರು ದೊಡ್ಡವರಾದಮೇಲೆ ಅವಾಗ ಅವ್ರು ನೋಡಿ ಅವ್ರಿಗೆ ಒಂಥರ ಖುಷಿಯಾಗುತ್ತೆ. ಅಯ್ಯೋ ನಾನು ಫಸ್ಟ್ ಟೈಮ್ ರೋಲ್ ಆಗಿದ್ದು ಯಾವಾಗ, ಫಸ್ಟ್ ವೆಕೇಷನ್ ಎಲ್ಲಿ ಹೋಗಿದ್ವಿ, ಆ ಥರ ಎಲ್ಲ. ಮತ್ತು ಅದು ಫೋಟೋ ಎಲ್ಲ ಹಾಕಿದ್ರೆ ತುಂಬಾ ಕ್ಯೂಟಾಗಿರುತ್ತಲ್ಲ, ಅದಕ್ಕೆ ನಾನಂತೂ ಇವಂದು ಎಲ್ಲದನ್ನು ಮೆಮೊರಬಲ್ ಆಗಿರಲಿ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಅದೇ ರೀಸನ್ಗೆ ಈ ಕಾಸ್ಟಿಂಗ್ ಕೂಡ ಮಾಡಿಸ್ತಿದ್ದೀನಿ. ಪುಟ್ಟು ಪುಟ್ಟು ಕಾಲು, ಪುಟ್ಟು ಪುಟ್ಟು ಕೈ, ಅವನಿಗೆ ನೋಡಿದಾಗಲೇ ಖುಷಿಯಾಗುತ್ತೆ ದೊಡ್ಡವನಾದಮೇಲೆ. ಸೊ ಅದ್ರ ಪ್ರೈಸ್ ಎಷ್ಟಾಗುತ್ತೆ, ಮತ್ತು ಯಾವ ಥರ ಮಾಡ್ತಾರೆ, ಪ್ರೋಸೆಸ್ ಎಲ್ಲ ಹೆಂಗಿದೆ, ಇವನು ಹೆಂಗಿರ್ತಾನೆ, ಏನು ಕತೆ, ಅದನ್ನೆಲ್ಲ ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ತೋರಿಸ್ತೀನಿ. ವಿಡಿಯೋ ಕೊನೆ ತನಕ ನೋಡಿ. ಹಾಗೆ ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ಸಪೋರ್ಟ್ ಮಾಡ್ತಾಯಿದ್ರಿ. ಸೊ ಇನ್ನೇನು ಅವ್ರು ಬರೋ ಟೈಮ್ ಆಗಿದೆ, ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಅವ್ರು ಬಂದ ತಕ್ಷಣ ನಾನು ನೆಕ್ಸ್ಟು ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ, ಆಮೇಲೆ ಸಿಗ್ತೀನಿ. ಇದು 2 ಕೈ 2 ಕಾಲ್ಗ ಸಪ್ರೇಟ್ ಅಲ್ಲ, ಗಟ್ಟಿ ಆಗ್ಬಿಡುತ್ತೆ ಒಳಗಡೆ. ಅಂದರೆ ಸ್ವಲ್ಪ ಹೊತ್ತು ಇಟ್ಕೊಬೇಕಾ? ಹಾಂ, ಆಫ್ ಮಾಡಿ ಸಾಕಾ? ಓ ಅಷ್ಟೇ ಗಟ್ಟಿಯಾಗೋಯ್ತಾ? ಮಲ್ಕೊಂಡಿದ್ದಾಗ ಮಾಡ್ತಾಯಿದ್ದಾರೆ. ಹಿಡ್ಕೋಬೇಕಾ? ಇದನ್ನ ಹಿಡ್ಕೊಳ್ಳ ನೋಡಿ, ಮಲ್ಕೊಂಡಿದ್ದಾನೆ, ಆ ಗ್ಯಾಪಲ್ಲಿ ಮಾಡ್ತಾಯಿದ್ದೀವಿ, ಎದ್ದು ಬಿಡ್ತಾನೆ ಅಂತ. ಅದರೊಳಗೇನು ಕಾಣಲ್ಲ, ತೆಗಿತೀರಾ ಅದನ್ನ ಇವಾಗ? ಓಕೆ. ಪುಟಾಣಿ ಕಾಲು ರೆಡಿ ಆಗ್ತಾ ಇದೆ ನೋಡಿ, ನಿದ್ದೆ ಹೊಡಿತಾ ಇದ್ದಾನೆ ಕಳ್ಳ. ನಿದ್ದೆ ಚೀಕು. ಗಟ್ಟಿ ಆದಮೇಲೆ ಅವ್ನಿಗೆ ಅಲ್ಲಾಡ್ಸೋಕ್ಕಾಗಲ್ಲ. ಚಿಕ್ಕು ಚಿಕ್ಕು, ಹಾಯ್ ಬೇಬಿ. ಅವನು ಚಿಕ್ಕು, ಅವ್ನು ಮಾಡ್ತಿದ್ದೀರಾ? ಯಾರದು ಸ್ಮೈಲ್ ಮಾಡ್ತಿರೋದು? ನೋ ನೋ ನೋ, ಚಿಕ್ಕು ಚಿಕ್ಕು, ಇಲ್ಲಿ ಸೌಂಡ್ ಮಾಡಿ. ಏನಾದರೂ ಸೌಂಡ್ ಮಾಡಿದ್ರೆ ಅವ್ನಿಗೆ ಟಚ್ ಮಾಡೋದು ಬಿಡಿ, ಅದು ಹತ್ರ ಕೊಡಿ ಅವ್ರ ಕೈಗೆ. ಓ ವೆರಿ ಗುಡ್, ಬಂದಿದ್ಯಾ? ನೀಟಾಗಿ ಬಂದುಬಿಡ್ತೈತೆ. ಗುಡ್ ಬೈ. ಅಲ್ಲಿನವ ಏನವ ಅದು? ಅದನ್ನೇ ನೋಡ್ತಾವ ನೀವು. ಅದೇ ತೊಳೆಯೋಣ, ಹೋಗುತ್ತೆ. ಗಿಟ್ವೆ ಇದು. ಚಿಕ್ಕು ಇಲ್ಲವ ಚಿಕ್ಕು ಬರೀ ಅವಕ್ಕನಿ. ಚೆನ್ನಾಗಿತ್ತಾ? ಖುಷಿ ಆಯ್ತಾ?
ನೋಡಿ ಇವಾಗ ಕಾಸ್ಟಿಂಗ್ ಎಲ್ಲ ಮಾಡಿದ್ರು. ಮಕ್ಕಳು ಮಲ್ಕೊಂಡಿದ್ದಾಗಲೇ ಮಾಡೋದಂತೆ, ಏನಕ್ಕಂದರೆ ಫುಲ್ ಡಿಸ್ಟರ್ಬ್ ಮಾಡಿಬಿಡ್ತಾರೆ, ಕೈ ಕಾಲೆಲ್ಲ ಶೇಪ್ ಚೆನ್ನಾಗಿ ಬರಲ್ಲ ಅಂತ ಹೇಳ್ಬಿಟ್ಟು. ಸದ್ಯ ಅವ್ರು ಬರೋ ಟೈಮ್ಗೆ ಚೀಕು ಕರೆಕ್ಟಾಗಿ ನಿದ್ದೆ ಮಾಡ್ತಾಯಿದ್ದ. ಅವನು ಎದ್ರೊಳ ಗ್ಯಾಪಲ್ಲಿ ಕಾಲ್ದೆಲ್ಲ ಮಾಡಿಕೊಂಡ್ರು. ಎತ್ಕೊಳ್ಳೋಣ ಅಷ್ಟರಲ್ಲಿ ಕಳ್ಳ ಎದ್ಬಿಟ್ಟ. ನೋಡಿ ಖುಷಿಯಾಗಿದ್ದಾನೆ ಅವನು, ಅಲ್ಲೇನೋ? ಅವ್ರನ್ನ ನೋಡ್ಕೊಂಡು ಕುತ್ಕೊಬಿಟ್ಟಿದ್ದಾನೆ. ಅವ್ರು ಮಾಡ್ತಾ ಇದ್ದಾರಲ್ಲ ಅವ್ರನ್ನೇ ನೋಡ್ತಾ ಇದ್ದಾನೆ. ಹೊಸಬ್ರು ಬಂದಿದ್ದಾರಲ್ಲ ನಮ್ಮ ಮನೆಗೆ ಅಂತ ಡ್ಯಾನ್ಸ್ ಮಾಡೋದು. ಅಕ್ಕ ಬಂದಿದ್ದು ನೋಡು, ಮಾತಾಡಿಸ್ದ ಅಕ್ಕನ? ಹಾಂ, ಮಾತಾಡಿಸ್ದ? ತೆಗಿಯೋದಷ್ಟೇನಾ? ಓ ಸೂಪರಾಗಿದೆ, ಸಖತ್ ಕ್ಯೂಟ್ ಅನ್ನಿಸ್ತಿದೆ ನನಗೆ. ಟಾಣಿ ಕಾಲು ನೋಡಿ, ಫುಲ್ಲು ಇದೆಲ್ಲ ರಿಮೂವ್ ಮಾಡಿದ್ರು. ಎಲ್ಲ ರಿಮೂವ್ ಮಾಡಿ ಇಲ್ಲಿ ರೆಡಿಯಾಗಿದೆ. ಚೀಕದು ಕೈ ಕಾಲು, ಪುಟಾಣಿ ಕೈ ಕಾಲು, ಪಾದ ಎಲ್ಲ ಎಷ್ಟು ಕ್ಯೂಟಾಗಿದೆ ನೋಡಿ, ಎಷ್ಟು ಕ್ಯೂಟ್ ಅನ್ನಿಸ್ತಿದೆ. ಇದನ್ನೇನು ಮಾಡ್ತಾರೆ ಅವ್ರು ತೊಗೊಂಡೋಗ್ಬಿಟ್ಟು ಫುಲ್ ಎಲ್ಲ ಫಿನಿಶಿಂಗ್ ಎಲ್ಲ ಮಾಡಿ, ಇದರಲ್ಲಿ ನಿಮಗೆ ಸಿಲ್ವರ್ ಕಲರು ಇಲ್ಲ ಅಂದರೆ ಗೋಲ್ಡ್ ಕಲರು, ಯಾವ ಕಲರ್ ಬೇಕು ಆ ಕಲರ್ ಮಾಡಿಬಿಟ್ಟು ನಾವು ಮಗುದೊಂದು ಫೋಟೋ ಕೊಟ್ಟರೆ ಫೋಟೋ ಮತ್ತು ಅದ್ರ ಡೀಟೇಲ್ಸ್ ಎಲ್ಲ ಹಾಕ್ಬಿಟ್ಟು ಒಂದು ಫ್ರೇಮ್ ರೆಡಿ ಮಾಡ್ಕೊಂಬರ್ತಾರೆ. ಆ ಫ್ರೇಮ್ ಬಂದಮೇಲೆ ನಾನು ತೋರಿಸ್ತೀನಿ. ನನಗಂತೂ ಸಖತ್ ಇಷ್ಟ ಆಯಿತು, ಎಷ್ಟು ಕ್ಯೂಟಾಗಿದೆ ನೋಡಿ. ಅವ್ನು ಹೆಂಗೆ ಹಿಡ್ಕೊಂಡಿದ್ದೆ ನನಗೆ. ಈವನ್ ಆ ಉಗುರು ಲೈನ್ ಇದೆ ಅಲ್ವಾ, ಅದು ಸಮೇತ ಬಂದಿದೆ ಕ್ಯೂಟಾಗಿ, ಸಕ್ಕತ್ತಾಗಿದೆ. ಫಿನಿಶಿಂಗ್ ಅಂತೂ ತುಂಬಾ ಇಷ್ಟ ಆಯ್ತು ನನಗೆ. ಸೊ ಔಟ್ಪುಟ್ ಹೆಂಗೆ ಬರುತ್ತೆ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ನೋಡಿದ್ರೆಲ್ಲ ಬಂದು ಕ್ಯಾಸ್ಟಿಂಗ್ ಎಲ್ಲ ಮಾಡಿದ್ರು. ನನಗಂತೂ ಫಿನಿಶಿಂಗ್ ತುಂಬಾ ಇಷ್ಟ ಆಯಿತು. ನಾನು ಇವ್ರ ಪೇಜ್ನ ಏನಕ್ಕೆ ಚೂಸ್ ಮಾಡಿದೆ ಅಂತ ಹೇಳಿದ್ರೆ, ನನ್ನಲ್ಲಿ ಮೇಯ್ನಾಗಿ ಇಷ್ಟ ಆಗಿದ್ದು ಫಿನಿಶಿಂಗು ತುಂಬಾ ಚೆನ್ನಾಗಿತ್ತು, ಹಾಗೆ ರಿವ್ಯೂಸು ಅಷ್ಟೇ ತುಂಬಾ ಚೆನ್ನಾಗಿತ್ತು. ಅದಕ್ಕೆ ನಾನು ಸರಿ ಅಂತ ಹೇಳ್ಬಿಟ್ಟು ಇವ್ರ ಪೇಜ್ನ ಚೂಸ್ ಮಾಡಿದೆ. ಇನ್ನು ನೋಡಬೇಕು ಔಟ್ಪುಟ್ ಬಂದಮೇಲೆ ಹೆಂಗೆ ಬರುತ್ತೆ ಅಂತ ಹೇಳ್ಬಿಟ್ಟು. ನಿಮಗೆ ಪ್ರೈಸ್ ಬಂದು ಸ್ಟಾರ್ಟಿಂಗು 8,000ಇಂದ ಸ್ಟಾರ್ಟ್ ಆಗುತ್ತೆ. ಏನು ಹೆಂಗಂದರೆ ಡಿಸೈನ್ ಮೇಲೂ ಡಿಪೆಂಡ್ ಆಗಿರುತ್ತೆ, ನೀವು ಯಾವ ಡಿಸೈನ್ ಹೇಳ್ತೀರಾ ಅದ್ರ ಮೇಲೆಲ್ಲ ಡಿಪೆಂಡ್ ಆಗಿರುತ್ತೆ. ಕಂಪ್ಲೀಟ್ ಫ್ರೇಮ್ ಬರುತ್ತಲ್ಲ ಆವಾಗ ನಿಮಗೆ ಐಡಿಯಾ ಬರುತ್ತೆ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಪ್ರೈಸ್ ಎಲ್ಲ ನಿಮಗೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ಬೋದು, ಬಟ್ ನಾನು ವಿಚಾರಿಸ್ದಂಗೆ ಇನ್ನೂ ತುಂಬ ಎಕ್ಸ್ಪೆನ್ಸಿವ್ ಇದೆ ಬೇರೆ ಕಡೆ ಎಲ್ಲ. ಬಟ್ ಇವ್ರನ್ನ ಚೂಸ್ ಮಾಡಿದ್ದು ಏನಂತ ಹೇಳಿದ್ರೆ, ಇವನ್ ನನಗೆ ಗೊತ್ತಿರೋರು ಕೂಡ ಇಲ್ಲಿ ಮಾಡಿಸ್ಕೊಂಡಿದ್ರು. ಮತ್ತು ಇವರು ಹೆಂಗಂದರೆ ಪ್ರೊಫೆಷನಲ್ ಆಗಿರೋದ್ರಿಂದ ಬೇಬಿ ಹ್ಯಾಂಡಲ್ ಮಾಡೋದಾಗಿರ್ಬೋದು, ಮತ್ತು ಯೂಸ್ ಮಾಡೋ ಪ್ರಾಡಕ್ಟ್ಸ್ ಆಗಿರ್ಬೋದು, ಅದು ಅಷ್ಟೇ ತುಂಬಾ ಚೆನ್ನಾಗಿರಬೇಕು. ಏನಕ್ಕಂದರೆ ಚಿಕ್ಕ ಮಕ್ಕಳಾಗಿರೋದ್ರಿಂದ ಅದರಿಂದ ಯಾವುದೇ ಮಕ್ಕಳಿಗೆ ತೊಂದರೆ ಆಗಬಾರ್ದು, ಇನ್ಫೆಕ್ಷನ್ ಆಗಬಾರ್ದು. ಸೊ ಒಳ್ಳೆ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ರೆ ಆ ಥರ ಎಲ್ಲ ಏನೂ ಆಗಲ್ವಂತೆ. ಇದೆಲ್ಲ ಏನಂತ ಹೇಳಿದ್ರೆ ಜಸ್ಟ್ 1 ವರ್ಷ 2 ವರ್ಷ ಇಡೋದೆಲ್ಲ, ತುಂಬ ಲಾಂಗ್ ಲಾಸ್ಟಿಂಗ್ ಇಡ್ತೀವಿ. ಲೈಕ್ ಹೆಂಗಂದರೆ ಮಕ್ಕಳು ದೊಡ್ಡವರಾಗೋವರೆಗೂ ಇಡಬೇಕಾಗುತ್ತೆ. ಸೊ ಇದು ಆಲ್ಮೋಸ್ಟ್ ಒಂದು 1 ತಿಂಗಳು ತೊಗೊಳುತ್ತಂತೆ ಪ್ರೋಸೆಸ್ಸು. ಹೆಂಗಂತ ಹೇಳಿದ್ರೆ ನಾವು ಇವಾಗ ಆರ್ಡರ್ ಮಾಡಿದ್ರೆ ಒಂದು 20 ಡೇಸು ಕ್ಲೀನಾಗಿ ಡ್ರೈ ಆಗಬೇಕಂತೆ. ಅದಾದಮೇಲೆ ಅವ್ರು ಅದಕ್ಕೆ ಅದೇ ಗೋಲ್ಡ್ ಇಲ್ಲ ಸಿಲ್ವರ್ ಯಾವುದು ಕೇಳಿರ್ತೀವಿ ಆ ಥರ ಪಾಲಿಷ್ ಮಾಡಿ ಫ್ರೇಮ್ ಎಲ್ಲ ರೆಡಿ ಮಾಡಿ ನಮಗೆ ಕೊಡೋದಕ್ಕೆ 1 ಮಂತ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ವೆಯ್ಟ್ ಮಾಡ್ತೀನಿ, ನೋಡೋಣ ಹೆಂಗೆ ಬರುತ್ತೆ ಅಂತ ಹೇಳ್ಬಿಟ್ಟು. ನಾನಂತೂ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಸೊ ಚೀಕನು ಅಷ್ಟೇ ತುಂಬಾ ಆರಾಮಾಗಿದ್ದ, ಅವರು ಅಷ್ಟೇ ತುಂಬ ಚೆನ್ನಾಗಿ ಬೇಬಿನ ಹ್ಯಾಂಡಲ್ ಮಾಡಿ ಮಾಡಿಕೊಟ್ರು. ತುಂಬಾ ಖುಷಿ ಆಯಿತು. ಸೊ ನೆಕ್ಸ್ಟ್ ಔಟ್ಪುಟ್ ಹೆಂಗೆ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಸೊ ಅಲ್ಲಿವರೆಗೂ ನಾನು ಈ ವಿಡಿಯೋನ ಹಂಗೆ ಹೋಲ್ಡ್ ಮಾಡಿರ್ತೀನಿ, ಒಟ್ಟಿಗೆ ಔಟ್ಪುಟ್ ಬಂದಮೇಲೆ ತೋರಿಸ್ತೀನಿ. ಏನಕ್ಕಂದರೆ ಇವಾಗ ಹೆಂಗೆ ಮಾಡಿದ್ದಾರೆ, ಆಮೇಲೆ ಔಟ್ಪುಟ್ ಬಂದಮೇಲೆ ಗೊತ್ತಾಗುತ್ತೆ. ಇವಾಗ ನಾನು ಈ ವಿಡಿಯೋ ಇವಾಗ ಹಾಕ್ಬಿಟ್ರೆ ಮತ್ತೆ ನೀವು ಹಳೇದಾಗ್ಬಿಟ್ಟಿರ್ತೀವಿ ವಿಡಿಯೋ 1 ಮಂತ್ ಅಷ್ಟರಲ್ಲಿ, ಆಮೇಲೆ ನೀವು ಇದನ್ನ ಹೋಗಿ ನೋಡಲ್ಲ. ಅದಕ್ಕೆ 2 ಸೇರಿಸಿ ಒಟ್ಟಿಗೆ ಹಾಕ್ತೀನಿ. 1 month later. ಸೊ ನಾನು ಆಲ್ರೆಡಿ ಪ್ರೀವಿಯಸ್ ವೀಡಿಯೋ ಹಾಕಿದ್ದೀನಲ್ಲ, ಅದರದ್ದೇ ಕಂಟಿನ್ಯೂಷನ್ ವ್ಲಾಗ್ ಇರುತ್ತೆ. ಇವತ್ತು ನೋಡಿ ನನ್ನ ಮಗಳ ಜೊತೆ ಬಂದಿದ್ದೀನಿ. ನನ್ನ ಮಗಳವಳು ನೋಡಿ ಫ್ರಾಕ್ ಹಾಕ್ಕೊಂಡು ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದಾನೆ. ನಾಚಿಕೆ, ಹುಡುಗಿಗೆ ನಾಚಿಕೆ. ಈ ಕಡೆ ನೋಡಮ್ಮ, ಇಲ್ಲಿ ನೋಡು. ವಾಟರ್ ಮೆಲನ್ ಫ್ರಾಕ್ ಹಾಕ್ಕೊಂಡು ಹೆಂಗಿದೆ ಫ್ರಾಕ್? ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಚಿಕ್ಕಗೆ ಕಮೆಂಟ್ ಮಾಡಿ ತಿಳಿಸಿ, ಕಮೆಂಟ್ ಮಾಡಿ. ಬೇಡ ತೋರಿಸಲ್ವಂತ ಬಿಡಿ. ಓಕೆ, ಪ್ರೀವಿಯಸ್ ವೀಡಿಯೋನಲ್ಲಿ ಮೆನ್ಷನ್ ಮಾಡಿದ್ನಲ್ಲ ಅದೇ ಕಂಟಿನ್ಯೂಷನ್ ಮಾಡ್ತಿದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ಇವಂದು ಅದೇ ಇಂಪ್ರೆಷನ್ ಮಾಡಿಸಿದ್ನಲ್ಲ ಕೈ ಕಾಲ್ದೆಲ್ಲ, ಅದು ಔಟ್ಪುಟ್ ಬಂದಿದೆ. ಫ್ರೇಮ್ನ ತೊಗೊಂಬಂದು ಕೊಟ್ಟರು. ನೋಡಿ ನನಗಂತೂ ತುಂಬಾ ಖುಷಿ ಆಯಿತು. ಸೊ ನಿಮಗೂ ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಕೂತ್ಕೊಳ್ಳಮ್ಮ, ಇಲ್ಲಿ ತೋರಿಸ್ತೀನಿ ಅವ್ರಿಗೆ. ಬೇಡವಾ ತೋರಿಸೋದು? ಅಯ್ಯೋ ಆಯಿತು. ಇಟ್ಸ್ ಟೈಮ್ ಟು ರಿವೀಲ್. ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು, ಏನಕ್ಕಂದರೆ ಗ್ಲಾಸ್ ಅದು ಹಂಗಾಗಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು.
ಈ ಫ್ರೇಮ್ ಎಷ್ಟು ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ನಾನು ಅಂದ್ಕೊಂಡಿರಲಿಲ್ಲ ಎಷ್ಟು ದೊಡ್ಡದಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು. ತುಂಬಾ ದೊಡ್ಡದಾಗಿದೆ. ಒಂದು ನಿಮಿಷ, ಹುಷಾರಾಗಿ ಹ್ಯಾಂಡಲ್ ಮಾಡಬೇಕಿದು. ಏನಕ್ಕಂತ ಹೇಳಿದ್ರೆ ಗ್ಲಾಸ್ ಅಲ್ವ, ಹಂಗಾಗಿ ಅವ್ರ ಹತ್ರ ತುಂಬ ಡಿಸೈನ್ಸ್ ಇದೆ. ಅದರಲ್ಲಿ ನಾನು ಚೂಸ್ ಮಾಡಿದ್ದು ಈ ಥರ ಲೈಕ್ ವೈಟ್ ಫ್ರೇಮು. ಅಲ್ಲಿ ಗೋಲ್ಡನ್ ಕಲರ್ ಇದ್ದರೆ ಚೆನ್ನಾಗಿರುತ್ತೆ ಇಂಪ್ರೆಷನ್ ಅಂತ ಹೇಳ್ಬಿಟ್ಟು ಇದನ್ನು ಸೆಲೆಕ್ಟ್ ಮಾಡಿದೆ. ನೀವು ಯಾವುದಾದ್ರೂ ಫೋಟೋ ಕೊಡ್ಬೋದು. ಸೊ ನಾನು ಒಂದು ನ್ಯೂ ಬಾರ್ನಲ್ಲಿ ಶೂಟ್ ಮಾಡಿಸಿದ್ವಲ್ಲ, ಆ ಫೋಟೋ ಕೊಟ್ಟಿದ್ದೆ. ಸೊ ಈ ಫ್ರೇಮ್ಗೆ ರೆಡ್ ಕಲರ್ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಈ ಫ್ರೇಮ್ ಹಾಕ್ಬಿಟ್ಟು ಇಲ್ಲಿ ಅವನ ಹೆಸರು, ಕೈದು, ಕಾಲ್ದು ಇಂಪ್ರೆಷನ್ನು ಮತ್ತು ಅವನದು ಡೇಟ್ ಆಫ್ ಬರ್ತು, ಟೈಮಿಂಗ್ಸು, ಅವ್ನು ಹುಟ್ಟಿದಾಗ ಎಷ್ಟು kg ಇದ್ದ, ಬ್ಲಡ್ ಯಾವುದು, ಬ್ಲಡ್ ಗ್ರೂಪ್ ಯಾವುದು, ಮತ್ತು ಯಾವುದು ಲೈಕ್ ಅವ್ನ ಹೈಟ್ ಎಷ್ಟಿದ್ದ, ಲೊಕೇಶನ್ ಯಾವುದು, ಆ ಥರ ಫುಲ್ ಎಲ್ಲ ಡೀಟೇಲ್ಸ್ ಹಾಕ್ತಾರೆ. ನಿಮ್ಗೆ ಇನ್ನೂ ಬೇಕಂದರೆ ಇದರಲ್ಲಿ ಇನ್ನೂ ತುಂಬ ಡಿಸೈನ್ಸ್ ಇದೆ. ಇಲ್ಲಿ ಫ್ಲವರ್ಸ್ ಆ್ಯಡ್ ಮಾಡೋದು, ಆ ಥರ ತುಂಬ ಎಲ್ಲ ಇದೆ. ಮತ್ತು ಏನಪ್ಪ ಅಂತೇಳಿದರೆ ಈ ವುಡ್ ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಮೇಯ್ನು ನನಗೆ ಇವ್ರದಲ್ಲಿ ಇಷ್ಟ ಆಗಿದೆ ಏನಪ್ಪ ಅಂತೇಳಿದ್ರೆ ಡೀಟೈಲಿಂಗ್ ಇದೆಯಲ್ಲ, ವರ್ಕು ಅದು ಸಕ್ಕತ್ತಾಗಿ ಮಾಡಿದ್ದಾರೆ ಮಾತ್ರ. ಹೆಂಗಂದರೆ ಇಲ್ಲಿ ಒಂದು ಲೈಕ್ ಈ ಪಾದದಲ್ಲಿ ಮತ್ತು ಇಲ್ಲೆಲ್ಲ ಆ ಲೈನ್ಸ್ ಇರುತ್ತಲ್ಲ, ರೇಖೆಗಳು, ಅದು ಸಮೇತ ಬಂದಿದೆ. ಒಂಚೂರು ಬಬಲ್ಸ್ ಆಗಲಿ ಇಲ್ಲ ಆ ಕಡೆ ಈ ಕಡೆ ಏನೂ ಇಲ್ಲ, ಅಷ್ಟು ಪರ್ಫೆಕ್ಟಾಗಿ ಬಂದಿದೆ. ಈವನ್ ನನ್ನ ಫ್ರೆಂಡ್ಸ್ಗೆಲ್ಲ ತೋರಿಸಿದೆ, ಅವರು ಅಷ್ಟೇ ನೋಡಿ ತುಂಬಾ ಖುಷಿಪಟ್ಟರು. ಸಕ್ಕತ್ತಾಗಿ ಬಂದಿದೆ, ಫಿನಿಶಿಂಗ್ ಅಂತೂ A1 ಅಂತ ಹೇಳ್ಬಿಟ್ಟು. ಸೊ ಅದೇ ರೀಸನ್ಗೆ ನಾನು ಇವ್ರನ್ನ ಚೂಸ್ ಮಾಡಿಬಿಟ್ಟು ಮಾಡಿಸಿದ್ದು. ನಾನು ಆಲ್ರೆಡಿ ಪ್ರೀವಿಯಸ್ಲಿ ಹೇಳ್ದಂಗೆ ಏನಾದರೂ ಒಂದು ಮಾಡಿಸ್ಬೇಕಾದ್ರೆ ನಾನು ತುಂಬ ರಿಸರ್ಚ್ ಮಾಡಿ ಎಲ್ಲ ಮಾಡಿಸೋದು. ಇದು ನನಗೆ ಓಕೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಅವ್ರು ಮನೆಗೆ ಬಂದು ಮಾಡಿದಾಗಲೂ ಅಷ್ಟೇ ನಂಗೆ ತುಂಬಾ ಖುಷಿ ಆಯಿತು. ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಇನ್ನೂ ತುಂಬಾ ಚೆನ್ನಾಗಿ ಬಂದಿದೆ, ನನಗಂತೂ ಖುಷಿ ಆಯಿತು. ಪ್ರೈಸ್ ಡೀಟೇಲ್ಸ್ ಎಲ್ಲ ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ. ಒಂಚೂರು ಹೆಂಗಂತ ಹೇಳಿದ್ರೆ ನಿಮಗೆ ಕಾಸಿಗೆ ತಗ್ನ ಕಜಾಯ ಅನ್ನಂಗೆ, ಒಂಚೂರು ಪ್ರೈಸ್ ಜಾಸ್ತಿ ಅನ್ಸಿದ್ರು ಕ್ವಾಲಿಟಿ ಅದೇ ಥರ ಇರುತ್ತೆ. ನೀವು ಏನಾದರೂ ಮಾಡ್ಸಂಗಿದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಹಾಗೆ ಅವ್ರ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಮೆನ್ಷನ್ ಮಾಡಿರ್ತೀನಿ. ಸೊ ನಿಮ್ಗೆ ಹೇಗೆ ಅನ್ನಿಸ್ತು ಇದು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಈಗಿನ ಜನ್ರೇಷನಲ್ಲೆಲ್ಲ ಏನೇನು ಟ್ರೆಂಡ್ ನಡೀತಾ ಇದೆಯೋ ಅದನ್ನೆಲ್ಲ ಮಾಡಿಸ್ಬಿಡ್ಬೇಕು. ಸೊ ನೀವು ಕೂಡ ಮಾಡಿಸಿ ನಿಮ್ಮ ಮಕ್ಕಳಿಗೆ. ದೊಡ್ಡವರಾದಮೇಲೆ ಅವ್ರು ನಿಮ್ಮನ್ನ ಕೇಳಬಾರ್ದು, ಯಾಕೆ ನಮ್ಮನ್ನು ಮಾಡಿಸಿಲ್ಲ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ಈ ಫ್ರೇಮ್ ಬಗ್ಗೆ ಇಷ್ಟೇ ಡೀಟೇಲ್ಸು. ನಿಮಗೂ ಏನಾದರೂ ಬೇಕಂತ ಹೇಳಿದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಮಾಡಿಸ್ಕೋಬೋದು. ಹಾಗೆ ನಿಮ್ಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ಚಾನಲ್ ಯಾರು ಹೊಸ್ದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವ್ಲಾಗ್. ಬಾಯ್.